ಕನಸು ಕಾಣಬೇಕು. ಫಸ್ಟ್ ಥಿಂಗ್ ಹೇಳ್ತೀನಿ, ಹೆದರ್ಕೋಬೇಡಿ. ಸೊಸೈಟಿಲಿ ಹೆದರಿಸೋರು ತುಂಬಾ ಜನ ಇರ್ತಾರೆ. ಒನ್ ಲೈಫ್, ಸ್ಕೈ ಇಸ್ ದ ಲಿಮಿಟ್. ಎಲ್ಲೋ ಕೂತಿದ್ದವ್ ನಾನು, ಒಬ್ಬ ನಾರ್ಮಲ್ ಡ್ರೈವರ್ ಮಗ, ಮೈಸೂರಿನ ಒಂದು ಸ್ಮಾಲ್ ಪಡವಾರಳ್ಳಿ ಅನ್ನೋ ಒಂದು ಊರಲ್ಲಿ ಇದ್ದವನು. ಕನಸ್ಕೊಂಡು ಇವತ್ತು ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನ್ನ ವೆಲ್ಕಮ್ ಮಾಡ್ತಿದ್ದೀರಾ ಅಂದ್ರೆ ಎನಿಥಿಂಗ್ ಇಸ್ ಪಾಸಿಬಲ್. ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಸ್ಕೈ ಇಸ್ ದ ಲಿಮಿಟ್. ಎಲ್ಲಿದ್ದೀರಾ ನೀವು? ಬರ್ಬೇಕಾ? ಎಲ್ಲಿ ಫಿಶಿಂಗ್? ಮೈನಿಂಗ್ ಮೈನಿಂಗ್ ಮೈನಿಂಗ್. ಹಾ, ಏನಾದ್ರು ಮಾಡ್ಬೇಕಲ್ಲ. ಯಾರು ಒಬ್ರು ಬೇಕಾ ನಿಮ್ ಜೊತೆಲಿ? ಜೊತೆಲಿ ಬೇಕಿಲ್ಲ, ಅಕ್ಸೆಪ್ಟ್ ಮಾಡಿದ್ರೆ ಸಾಕು ಕಾಂಟ್ರಾಕ್ಟ್. ಯಾಕಂದ್ರೆ ಪೀಪಲ್ ಬೇಕಲ್ಲ. ವಾಸು ವಾಸು ಇದನ್ನಲ್ಲ, ವಾಸು ರೇಡಿಯೋ ಇಲ್ವಾ ಇದು? ಎಲ್ಲ ಮಾತಾಡ್ತಾ ಇಲ್ಲ. ಮೈನಿಂಗ್ ಅಲ್ಲಿದ್ದೀನಿ ನಾನು, ಮೈನಿಂಗ್ ಹತ್ರ ಹೋಗ್ತಿದ್ದೀನಿ. ವಾಸು 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 ನಾನು ಮೈನಿಂಗ್ ಅಲ್ಲೇ ಇದ್ದೀನಿ. ಅವ್ರ ಹತ್ರ ಹೋಗ್ಬಿಟ್ಟು ಒಂಚೂರು. ಎಲ್ಲಿದ್ದಾರೆ ಹೇಳಿ? ಮೈನಿಂಗ್ ಹತ್ರ ಬೇಡ, ನಾನೇ ಬರ್ತೀನಿ ರೀ, ಅಲ್ಲೇ ರೀ, ಬರ್ತೀನಿ ನಾನೇ. ಇದು ಇದೆಯಾ ನಿಮ್ಮ ಹತ್ರ ಕಾಂಟ್ರಾಕ್ಟ್ ಟ್ಯಾಬ್ಲೆಟ್? ಟ್ಯಾಬ್ಲೆಟ್ ಏನು ಗೊತ್ತಿಲ್ಲ. ಮಧ್ಯಾಹ್ನ ಕಾಮ್ ಓಪನ್ ಪಾಪ ಒಂದ್ 5-6 ಹೇಳ್ತೀನಿ ನೋಡು. ಗ್ರೈಂಡ್ ಮಾಡ್ರಿ. ಇನ್ನು ಹಲೋ ಹಲೋ, ಯಾರ ಹತ್ರ ಇದೆ? ಇನ್ನ ಯಾಕೆ ಯಾರು ಬಾಯ್ಸೇ ಬಂದಿಲ್ಲ? ಅದು ಇದೆಯಾ ಇಲ್ವಾ ಟ್ಯಾಬ್ಲೆಟ್? ಮಾಡ್ಬೇಕಾ? ಇಲ್ಲ ಬ್ರೋ, ನನ್ನ ಹತ್ರ ಟ್ಯಾಬ್ಲೆಟೇ ಗೊತ್ತಿಲ್ಲ ನನಗೆ. ಓಕೆ ಓಕೆ ಓಕೆ, ಸರಿ ಅಂತ. Or on the road. ಹೌದು, ಬಟ್ ಏನ್ ಹೌದು ಸರಿಗ ಹೇಳಿ. ಹಿಂಗ್ ಮಾಡಿ insulting.
ಮಾಡಿದ್ವಿ ಗುರು, ಇನ್ನು ಇನ್ಸಲ್ಟೇ ಸ್ಟಾರ್ಟ್ ಮಾಡಿ. ಮುಖ ಆಗ್ಲಿ ಮಾಡೋಣ. ಸರಿ ಆಯ್ತು. ಸ್ಟೋರೇಜ್ ಇಟ್ಕೊಂತೆ ಕಾರ್ಸ್ ಇರುತ್ತಲ್ಲ, ಕಾರ್ಸ್ ಎಲ್ಲ ಸ್ಟೋರ್ ಬ್ಯಾಗ್ ನನ್ನ ಹತ್ರ ಇದೆ. ಫಿಶ್ ಗ್ರೈಂಡಿಂಗ್ ಬರ್ತೀನಿ ನೋಡಿ. ಏನು ಅದು ಏನ್ ಮಾಡಿದ್ವಿ? ಬ್ರೋ ಇದು ಲಾಕ್ ಚೆಕ್ ಮಾಡೋದು ಅವನು ಪಿಡಿ ಯಾವುದು? ಫಿಶಿಂಗ್ ಹತ್ರ ಲಾಕ್ ಪಿಕ್ ಮಾಡ್ದ ಅವನು. ಯಾರ್ದು ಗಾಡಿ? ನನ್ ಗಾಡಿ ಬ್ರೋ. ಲಾಕ್ ಪಿಕ್ ಯಾಕೆ ಮಾಡ್ದ? ಹೇಳು ಯಾಕಂತೇಳಿ. ಯಾರು ಮಾಡಿರೋದು ಬಂಡ ಪಿಡಿ ಅಂತ, ಪಿಡಿ ಚೆಕ್ ಮಾಡೋದಂತ ಕೇಳ್ರಿ. ಯಾರಿಗೂ ಕೇಳುವ ಎಲ್ಲ ಅವನೀಗ ಬರ್ಬೇಕಪ್ಪ, ತುಂಬಾ ಲಾಂಗ್ ಇದೆ. ಏನ್ ಮಾಡೋಣ? ಗ್ರೈಂಡ್ ಮಾಡ್ತಾ ಇದ್ರಲ್ಲ. ನಾ ಗ್ರೈಂಡ್ ಮಾಡ್ತಿದ್ದೀನಿ, ನಾ ಹೇಳದ್ನಲ್ಲ. ಇವರು ರಾಬರಿ ಮಾಡ್ರಿ ಯಾರು? ಯಾರಿಲ್ಲ ರಾಬರಿ ಮಾಡಕ್ಕೆ. ಯಾರು ಬ್ರೋ? ಸುಮ್ನೆ ಗ್ರೈಂಡ್ ಮಾಡಿ ಬ್ರೋ. ಅಲ್ಲ ಫ್ರೆಂಡ್ಸ್ ಆಗರಲ್ಲಿ ಇದಾರಲ್ಲ. ನಾನು ಫಿಶಿಂಗ್ ಮೈನಸ್ ಅಲ್ಲಿ ಇದೀನಿಪ್ಪ. ಮೈನಸ್ ಅಲ್ಲಿ ಇದೀನಿ ಅಮೌಂಟ್. ಮತ್ತೆ ಮೈನಸ್ ಮಾಡಾಕ್ತಾರ. ನಿಮ್ ಹಿಂದ್ಗಡೆ ಒಂದು ಗಾಡಿ ಬಿದ್ದೈತಲ್ಲ, ಯಾವ್ದದು? ನನ್ ಗಾಡಿ ಇಲ್ಲ, ನಾನು ಈ ಕಡೆ ಇದ್ದೀನಿ. ಲೇ ಬ್ರೋ, ಆರುಮುಗನವ್ರೆ, ಲೇಟ್ ನೈಟ್ ಮಾಡುವ. ನೀವ್ ಯಾವ ಕಡೆ ಹೋಯ್ತಾ ಇದ್ದೀರಾ?
ನಾನು ಯಾವುದೋ ಗ್ರೀನ್ ಗಾಡಿ ಚೇಂಜ್ ಮಾಡ್ತೀನಿ ಬನ್ನಿ ಬನ್ನಿ ಅವ್ರ ಗಾಡಿ ಒಳಗಾಗ್ತವ್ರಿ ಇದೆ ಅದನ್ನ ಮಂಜು ಅವರ ಫ್ರೀ ಇದ್ದೀರಾ? ನಾನು ಇಲ್ಲಿ ಕಸಿನೋ ಹತ್ರ ಬಂದಲ್ಲ ಎದ್ದೇಳಿ ಇದು ಏನಂತಾರೆ ಅದು ಬುಲ್ಡ್ ಯಾವ್ದಾದ್ರು ವರ್ಕು 7,000 ವರ್ಕ್ ಮಾಡೋಣ ಬನ್ನಿ. ಕಸಿನೋ ಹತ್ರ ಬಂದೆ ಇವಾಗ. ಓಕೆ ಓಕೆ. ಇವಾಗ ಪಾಸ್ ಆಗಿದ್ದು ನಿಮ್ದೇನಾ ಕಾರ್ ಅದು? ಗಾಡಿ ಯಾರ ಹತ್ರ ಇದೆ ನಂದು? ನನ್ನ ಹತ್ರ ಆಯ್ತಾ ನಂದು? ಇಲ್ಲೇ ಸಿಟಿಲಿ ಇದ್ದೀನಿ ಇದು. ಬೈಕ್ ಬೈಕ್ ಅಲ್ಲ ಬೈಕ್ ಇಲ್ಲ, ನನ್ನ ಹತ್ರ ಕಾರ್ ಇರೋದು. ಕಾರ್ ತಗೊಬನ್ನಿ ಇಲ್ಲಿ ಗರಾಜಿಗೆ. ಇದ್ದೀರಾ? ಒಂದು 5 ನಿಮಿಷ ತಂದೆ ರೀ. ನೀವು ಜಾಸ್ತಿ ತೂಕ ಆಗ್ಬಿಟ್ಟು ನಾನು ಎಗ್ಲು ನಾನೇ ಹಿಡ್ಕೊಂಡಿದ್ದೀನಿ. ತಾಳಿ ಬೇಗ ತಾಳಿ ತಾಳಿ ಗೈಸ್ ಯಾರಾದ್ರೂ ಕೆಸಿನ ಒಳಗೆ ಬರೀ ಜಲ್ದಿ. ಯಾರಾದ್ರೂ ಎಲ್ಬೇಕು ಕೆಸಿನ ಒಳಗೆ ಬರೀ.
ರೇಡಿಯೋ ಹಲೋ. ಬ್ರೋ ನಂಗೆ ಹೆಲ್ಪ್ ಬೇಕಲ್ಲ ಒಂಚೂರು ಕಸಿನೋಗ್ ಬನ್ನಿ ಬ್ರೋ ಯಾರಾದ್ರೂ. ರೇಡಿಯೋ ದರಿದ್ರ ಕೇಸಿನ ಯಾರಿದ್ದೀರಪ್ಪ ರೇಡಿಯೋ ಅಲ್ಲಿ? ಒಂದ್ ಸೆಕೆಂಡ್ ಫ್ರೀ ಯಾರಿದ್ದೀರಾ ಜಲ್ದಿ? ಬಂದೆ ನಿಲ್ಲಿ ಮಂಜ ಬ್ರೋ ಅವ್ರು ಮತ್ತೆ ಹೋದ್ರು ಇದಾಕಿ ಅವ್ರನ್ನ. ಏನ್ ಹೇಳಿ ಬ್ರೋ? ಕಸಿನೋ ನನ್ಗೆ ಒಳಗಡೆ ಹೋಗಿದ ತಕ್ಷಣ ಇದೆ. ನಮ್ಮ ವಾಯ್ಸ್ ಕೇಳ್ತಿಲ್ಲ ನಿಮ್ಗೆ ಮಂಜು ಅವರೇ? ಇವಾಗ ಕೇಳಿಸ್ತದೆ ಗುರು. ನನ್ ಕಸಿನೋ ಒಳಗಡೆ ಹೋಗಿದ ತಕ್ಷಣ ಒಳಗಡೆ ಹೊರಟೋದಂತೆ ಭೂಮಿ ಒಳಗಡೆ. ಬರ್ಬೇಕಾ ಹಿಂಗೆ ಯಾರು ಹೋಗ್ತಿದ್ದೀರಾ? ಬಂದ್ ಯಾರಾದ್ರೂ ನಾನು ಕ್ಯಾರಿ ಮಾಡಿ ಆಚೆ ಎತ್ಕೊ ಹೋಗ್ಬೇಕು. ಅವಾಯಕ ಹೊಸವ್ರ ಕ್ಯಾರಿ ಮಾಡಿ ಅವ್ರನ್ನ ಕ್ಯಾರಿ ಮಾಡಿ ಅಲ್ಲಿ ನಾನು ಮೈನಿಂಗ್ ಹತ್ರ ಬಂದಿದ್ದೆ, ಹೋಗ್ತೀನಿ ತಡಿ. ಕ್ಯಾರಿ ಮಾಡಕ್ ಬರುತ್ತಾ ಗುರು? ಕ್ಯಾರಿ ಮಾಡಕ್ ಬರುತ್ತಾ? ಬನ್ನಿ ಹೊಸವ್ರೆ. ಇಲ್ಲ, ಹೇಳ್ಕೊಟ್ರೆ ಮಾಡ್ತೀನಿ. ಬೇರೆಯವ್ರು ಬರ್ರಪ್ಪ, ಯಾರಾದ್ರೂ ಕ್ಯಾರಿ ಮಾಡಕ್ ಗೊತ್ತಿರೋರು. ನಾನು ಮೈನಿಂಗ್ ಹತ್ರ ಇದ್ದೀನಿ, ಅದಕ್ಕೆ. ಮೈನಿಂಗ್ ಹತ್ರ ಇದ್ದೀರಾ? ಮಾಡಿ ಮಾಡಿ ಮಾಡಿ, ನೀವು ಮಾಡಿ ಆರಾಮಾಗಿ. ಬೇಡ, ಬೇರೆಯವ್ರು ಬರ್ತಾ ಇದಾರೆ, ನೀವು ಮಾಡಿ ಅಲ್ಲೇ ಕೆಲಸ ಮಾಡಿ. ಓಕೆ. ಕೆಲ್ವಿನ್ ಬಾಯ್, ವೇರ್ ಆರ್ ಯು? ಗಾಡಿ ಬೇಕಾ ನಿನ್ಗೆ? ಕೆಸಿನ ಒಳಗಡೆ ಬಾ, ಕೆಸಿನ ಒಳಗಡೆ ಬಾ. ಸ್ಪಿನ್ ಮಾಡ್ತೀವಲ್ಲ ಅಲ್ಲಿ ಬಾ. ನಾನು ಇಲ್ಲಿದ್ದೀನಿ ಬಾ, ಗರಾಜಲ್ಲಿ. ಕ್ಯಾರಿ ಮಾಡು ನನ್ಗೇನು ಇದಾಗಿಲ್ಲ. ಇವ್ರನ್ನ ಕೂತ್ಕೊಳ್ಳಿ, ಇವ್ರನ್ನ ಗಂತ ಬಿಡಲ್ಲ. ಎಸ್ಕೊಟಲ್ಲ. ಅಂತ ಎಷ್ಟಿದೆ ಬಜೆಟ್ ನಿಮ್ದು? 2 lakh ಬ್ರೋ. 2 lakh ಕೊಡ್ತೀನಿ ಅಂದ ಅವನು. 2 lakh ಕೊಡ್ತೀನಿ ಅಂದ್ರ? ಹಾ, 2 lakh ಎಲ್ಲ ಫೈನಲ್ ಆಗಿತ್ತು. ಅವ್ನು ಕೊಡಷ್ಟೊತ್ತಲ್ಲಿ ತಲೆ ಹೊಡಿತು ಒಂದು. ಬಾರಿ ಇದ್ ಮಾಡ್ತಾ ಇದ್ದಾನೆ. ನನ್ನ ಹತ್ರ 3 ಲಕ್ಷ ಇಸ್ಕೊಂಡವನು ಅವನು, ಕಳ್ಳ. ಅದು ಏನ್ ಗೊತ್ತಾ, ಒಬ್ಬೊಬ್ಬರ ಹತ್ರ ಒಂದೊಂದು ರೇಟ್ ಹೇಳ್ತಾವ. ನನ್ಗೆ 3.5 ಹೇಳವನೆ. ಯಾವ್ದಕ್ಕೆ ಬ್ರೋ? ನಾನು ಹೋದ ತಕ್ಷಣ ನಾನ್ ಮಾತಾಡಿದಕ್ಕೆ ಏನು ಅಂತ ಗೊತ್ತಾ, ಜಾಸ್ತಿ ಅಂದ್ರೆ ಬ್ರೋ 20,000 ಕಮ್ಮಿ ಮಾಡ್ಬೋದು ಬ್ರೋ, ಅದಕ್ಕಿಂತ ಜಾಸ್ತಿ ಮಾಡಕ್ ಆಗಲ್ಲ ನಮ್ಗೆ. ಹೊಡಿತಾ ಇದ್ದಾನ ಅವನಾಗಾದ್ರೆ. ಏ ಬ್ರೋ ಸುಮ್ನಿರಿ, ಆಮೇಲೆ ನೀವು ಹೋಗ್ಬಿಟ್ಟು ಮತ್ತೆ ಏನ್ ಗೊತ್ತಾ, ಜಿಟಿ ಇದೆ ಗೊತ್ತಾ, ಈ ಡಾಮಿನೇಟರ್ ಎಷ್ಟು ಗೊತ್ತಾ? 2 lakh ಅಲ್ಲ, 2 lakh ಎಷ್ಟು ಹೇಳ್ದ. ನಾನು ಅದಕ್ಕೇನಂತೆ ಗೊತ್ತಾ, ಈ ಒಬ್ಬನಿಗೆ 1,50,000 ಕೊಟ್ಟಿದ್ಯಲ್ಲ ಬಾರೆ ಅಂದೆ. ಹೌದಾ ಅಂದ. ಆಮೇಲೆ ಸ್ವಲ್ಪ ಮೇಲೆ 1,60,000 ಅಂದ. ಯಾವ ಡಾಮಿನೇಟರ್ ಜಿಟಿ? ಡಾಮಿನೇಟರ್ ಇದೆ ಗೊತ್ತಾ, 3 ಡಾಮಿನೇಟರ್ ಇದೆ. ನನಗೆ ಲಾಸ್ಟ್ ಒಂದು ಬರುತ್ತಲ್ಲ, ಅದೆಷ್ಟಂದ್ರ? ಡಾಮಿನೇಟರ್ ಜಿಟಿ ಒಂದು ವಿಐಪಿ, ಡಾಮಿನೇಟರ್ ಒಂದು ಪಿಡಿಎಂ. ಅದೇನ್ ಗೊತ್ತಾ, ಡಾಮಿನೇಟರ್ 3 ಗಾಡಿ ಇದೆ. 3 ಗಾಡಿಯಲ್ಲಿ ಒಂದು 2 lakh ಅಂದ. 2 lakh ಎಷ್ಟು ಹೇಳ್ದ. ಇನ್ನೊಂದಕ್ಕೆ 3 lakhs, ಇನ್ನೊಂದು ಟಾಪ್ ಎಂಡ್ ಇದು 8 lakhs ಎಷ್ಟು ಹೇಳ್ದ. ಸೊ ಅದಕ್ಕೆ ನಾನು ಹೇಳಿದೆ ಇದು ಲೋ ಎಂಡ್ ಮತ್ತೆ ಮಿಡ್ ಎಂಡ್ ಕೇಳಿದೆ. ಅದಕ್ಕೆ ಅವನು ಮಿಡ್ಡಿಗೆ ಎಷ್ಟು 3 lakhs ಏನೋ ಹೇಳ್ದ, ಲೋ ಎಂಡಿಗೆ 2 ಅಂದ. ನಾನು ಹೇಳಿದೆ ಲೋ ಎಂಡಿಗೆ ನೀನು 1,50,000 ಕೊಟ್ಟಿದ್ದೆ ಅಂತಲ್ಲ ಮಾರಾಯ, ಈಗ ನನ್ಗೆ ಯಾಕೆ ಹೇಳ್ತಿದ್ದೆ. ಇಲ್ಲ ನೀವು 1,60,000 ಕೊಡು, ಅದು ಬರೋದೇ ಅಷ್ಟಕ್ಕೆ, ನಾನು ಒಂದು 5,000 ಇದು ಮಾಡ್ತೀನಿ ಅಷ್ಟೇ, ಮತ್ತೆ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ. ಒಟ್ಟು ಬಾಯ್ ಬಂದು ರೇಟ್ ಬ್ರೋ, ಅದಕ್ಕೆ ಗಾಡಿ ತಗೊಳ್ಳಿಕ್ಕೆ ಬೇಜಾರಲ್ಲಿ. ಅಲ್ಲ, ಬೇಡಪ್ಪ, ನಾನು ಅವ್ರ ಹತ್ರ ಎಷ್ಟು ಬಿಸ್ನೆಸ್ ಮಾಡ್ತೀನಿ ಗೊತ್ತಾ, ನನಗೆ ಚೀಪಾಗಿ ಕೊಡ್ತಾರ ಅನ್ಕೊಂತೀನಿ. ನಾನು ನೋಡಿದ್ರೆ ಈ ರೇಂಜಲ್ಲಿ ಚೀಪ್ ಅಂತ ಗೊತ್ತಿಲ್ಲ ನನಗೆ. ಬ್ರೋ ಅವ್ನು ಏನ್ ಗೊತ್ತಾ, ಒಬ್ಬೊಬ್ರಿಗೆ ಒಂದೊಂದು ಪ್ರೈಸ್ ಕೊಡ್ತಾನ ಗುರು, ಏನ್ ಮಾಡ್ತಾನ ಅಂತಿಲ್ಲ ಅವ್ನು. ಅದಕ್ಕೆ ನಾ ಅವತ್ತು ಇಲ್ಲ ಫಸ್ಟ್ ಇಸ್ಕೊಳ್ಳೋಣ, ಫಸ್ಟ್ ಇವ್ರದ್ದು ಇಸ್ಕೊಳ್ಳೋಣ, ಆಮೇಲೆ ಮಾತಾಡೋಣ. ನಾನು ಡಿಸ್ಕೌಂಟ್ ಮಾಡಲ್ಲ, ನಾನು ಓದಾದ್ಮೇಲೆ ನೀನು ಇಸ್ಕೋ ಅಷ್ಟೇ. ಅದಕ್ಕೆ ಫಸ್ಟ್ ಇಸ್ಕೊಳ್ಳಿ.
ನಾನು ಅಲ್ಲಲ್ಲ ಇವ್ರಿಗೆ ಎಷ್ಟು ಕೊಟ್ಟಿದ್ದ ಅಂತ ಹೇಳ್ಬಿಡು. ಅಲ್ಲ ಆಮೇಲೆ ನನ್ಗೆ ಇಷ್ಟು ಕೊಟ್ಟೆ ಅಂತ ನೀವ್ ಹೇಳ್ಬಿಡಿ ಅವ್ನು ಮತ್ತೆ ನನ್ ಡಿಸ್ಕೌಂಟ್ ಹಂಗೇಳಲ್ಲ, ಜನದಿಂದ ಸುದ್ದಿ ಬಂತು ಅನ್ನೋದು ಅರ್ಥ ಆಯ್ತಾ? ಅಲ್ಲ ಹೇಳು ಇಷ್ಟ ಹೇಳು. ಒಬ್ಬರಿಗೆ 150 ಕೊಡ್ತೀವಂತೆ, ಒಬ್ರಿಗೆ 3 lakhs ಕೊಡ್ತೀವಂತೆ, ಅದ್ ಏನ್ ಮ್ಯಾಟ್ರಪ್ಪ ನಿಂದು? ಇವಾಗ ನಾನು ವಾಲ್ಟನ್ ತಗೋಬೇಕು ಬ್ರೋ, ಇನ್ ನನ್ನ ಹತ್ರ ಕಲೆಕ್ಷನ್ ಇಲ್ದಿರೋದಂದ್ರೆ ವಾಲ್ಟನ್. ಏನ್ ಅಲ್ಲ ಬ್ರೋ, ನನ್ ಬ್ಲಾಕಿ ತಗೊಂಡಾದ್ಮೇಲೆ ಏನಕ್ಕೆ ತಗೋತಾ ಇದೀರಾ ನೀವು ಅದನ್ನ? ನನ್ನ ಹತ್ರ ಇಡೀ PDM ಅಲ್ಲಿ 18 ಕಾರ್ ಇದೆ ಆಯ್ತಾ, ನನಗೆ ಅದೊಂದು ಬೇಕು. ಅಲ್ಲ ಗುರು, ಅಷ್ಟು ದುಡ್ಡು ಯಪ್ಪಾ ನೀನಂತೂ. ಈಗಿಲ್ಲಪ್ಪ ಈಗ ಚಿಲ್ ಮಾಡ್ತಾ ಇದ್ದೀನಲ್ಲ. ಈಗ ಸ್ವಲ್ಪ ಮೊನ್ನೆ ಹೋಗಿದ್ವಲ್ಲ ಸೀನಾದಾಗಿಂದ ಗನ್ಸ್ ಇಲ್ಲ ನನ್ನ ಹತ್ರ ರಿಯಲ್ ಆಗಿ. ನನ್ನ ಹತ್ರನು ಗನ್ಸ್ ಇಲ್ಲ, ಏನು ಇಲ್ಲ. ಗ್ರೈಂಡ್ ಮಾಡ್ಬೇಕು ಫುಲ್ಲು. ನಾನ್ ಇಟ್ಟಿದ್ದೀನಪ್ಪ, ಎಲ್ಲಾ ಇಟ್ಟಿದ್ದೀನಿ. ಡಾಕ್ಟರ್ ಹತ್ರ ಎಲ್ಲ ಐತೆ, ಆದ್ರೆ ಡಾಕ್ಟರ್ ಇನ್ನೊಂದ್ಸಲ EMS ಹೋಗಕ್ಕಾಗಲ್ಲ ಅಷ್ಟೇ. ಹೋಗಕ್ ಹೋಗ್ಬೇಡ, ಅಲ್ಲಿ ಆಲ್ರೆಡಿ ಸ್ಟ್ರಿಕ್ಟ್ಲಿ ಹೇಳ್ಬಿಟ್ಟಿದ್ದಾರೆ. ಗೊತ್ತಾಯ್ತು ಹಾಕೋರಪ್ಪ, ನಾನ್ ನೋಡ್ದೆ ತಲೆಯಲ್ಲಿ ನೋಡ್ಬಿಟ್ಟೆ ನಾನು ಬಿಟ್ಬಿಡು. ಅಲ್ಲ ಫಸ್ಟ್ ಆಫ್ ಆಲ್ ಆಕ್ಷನ್ ಇಲ್ಲಪ್ಪ, ಸುಮ್ನೆ ಬಿಟ್ಟು ಬಂದ್ಬಿಡು ಡೈರೆಕ್ಟ್ ಆಗಿ. ನಾನ್ ಬಿಟ್ಟಾಯ್ತಲ್ಲ ಬ್ರೋ, ಅವರೇ ತೆಗ್ದಾಕೋರೆ, ಬಿಟ್ ಬರೋದೇನಾಯ್ತು ಅಲ್ಲಿ? ತೆಗ್ದಾಯ್ತು ನಾನು. ಆಯ್ತು ಹೋಗ್ಲಿ, ಒಳ್ಳೇದು, ಆರಾಮಾಗಿ ತಿರ್ಗಾಡ. ನೆನ್ನೆ ತೆಗೆದ್ರು ಅವ್ರು, ನಾ ಅದಕ್ಕ ಸುಮ್ಮಿದ್ದೀನಿ. ಇವಾಗ ಏನ್ ಗೊತ್ತಾ, ನಮ್ದು ಇಂಪಾರ್ಟೆಂಟ್ ಇರೋದು ಟಾಸ್ಕ್ ಇದರದು. ಸೊ ಮೈನು. ಸೊ ಇವಾಗ ಏನ್ ಗೊತ್ತಾ, ಹೇಳ್ತೀನಿ. ಇವ್ರು ಗಾಡಿ ಓಡ್ಸಕ್ ಹೋದ್ರೆ ಎಲ್ಲೋದ್ರು ಇರಿ ಕೇಳ್ತೀನಿ. ಬರ್ದ ಮುಗೀತಾ ಬ್ರೋ? 4 ಸೀಟರ್ ಅಲ್ಲಿ ಬೆಸ್ಟ್ ಗಾಡಿ ಯಾವ್ದು ಹೇಳಿ? ಚೆನ್ನಾಗಿ ಒಳ್ಳೆ ಮೈಲೇಜ್ ಬರೋದು ಇದೆ ನನ್ನ ಹತ್ರ ಇರೋದೆ 7 ಲಕ್ಷ ಇದಕ್ಕೆ. ನೈನು ಹಂಗಿಂಗ್ ಮಾತಾಡಿ 80 ಕೊಡ್ತಾರೆ ಮ್ಯಾಕ್ಸಿಮಮ್. ಅರ್ಥ ಆಗ್ತಿದ್ಯಾ? ಒಂದ್ ತಿಂಗಳು ಏನಿಲ್ಲ ಬ್ರೋ. ನಮ್ ಹುಡುಗರ್ಗೆಲ್ಲರಿಗೂ ಫಿಶಿಂಗ್ ಬಗ್ಗೆ ಹೇಳ್ಕೊಡ್ಬೇಕು ಬೋಂಡಾ ಅವ್ರೆ. ನಾಳೆ ಮೀಟಿಂಗ್ ಅಲ್ಲಿ ನೀಟಾಗಿ ಹೇಳೋಣ. ಒಬ್ಬೊಬ್ರು ಮೈನಿಂಗ್ ಮಾಡೋರು ಮಾಡಿ ಎಲ್ಲ ಮೀಟಿಂಗ್ ಅಲ್ಲಿ. ನಾನು ಹೇಳ್ತೀನಿ ಗೊತ್ತಾ, ಇವಾಗ ಹಾಫ್ ಟೀಮ್ ಮಾಡ್ತೀನಿ. ಹಾಫ್ ಟೀಮ್ ಅಲ್ಲಿ ಹಾಫ್ ಮೈನಿಂಗ್, ಹಾಫ್ ಫಿಶಿಂಗ್ ಅಷ್ಟೇ. ಅದೇ ಮೈನಿಂಗ್ ಮಾಡಿದವ್ರದ್ದು ಎಲ್ಲ ಮೆಟೀರಿಯಲ್, ಗನ್ಸು ಅಲ್ಲ ಅಮೋಸ್ ಮಾಡ್ಲಿಕ್ಕೆ. ಸೊ ಇದು ಫಿಶಿಂಗ್ ಮಾಡಿದವ್ರು ಎಲ್ಲ ಗನ್ಸು, ಆರ್ಮರ್ ಎಲ್ಲ ಬೈ ಮಾಡಕ್ಕೆ. ಅದು ಆ ತರ ಪ್ಲಾನ್. ಮತ್ತೆ ಈಚ್ ಟೈಮ್ ಏನ್ ಗೊತ್ತಾ, ರೆಗ್ಯುಲರ್ 100 ಮೆಟೀರಿಯಲ್ಸ್ ಈಚ್ ಟೀಮ್ ಮೆಂಬರ್ ಕೊಡ್ಬೇಕು. ದೆನ್ ವೀಕ್ಲಿ 50,000 ಇವಾಗ ಸದ್ಯಕ್ಕೆ. ಸದ್ಯಕ್ಕೆ ಸಾಕು. ಬಟ್ ಅದು ಕ್ಯಾಲ್ಕುಲೇಷನ್ ಬರುತ್ತೆ, ಅದು ಮೇಲೆ ಅದು ಸೊ ಪ್ರಾಪರ್ ಆಗಿ ಮಾಡ್ಬೇಕು. ಮತ್ತೆ ಮೆಟೀರಿಯಲ್ ಆಕ್ಚುಲಿ ನಾವೇನ್ ಮಾಡ್ಬೇಕಂದ್ರೆ, ಇವಾಗ ಫಸ್ಟ್ ಸ್ಟೋರೇಜ್ ಅಲ್ಲ ಮ್ಯಾನ್ಷನ್ ಪ್ಲಾನ್ ಇದೆ, ಮೇಲೆ ಮಾತಾಡ್ತೀವಿ ಅದ್ರ ಬಗ್ಗೆ. ಅದೇ ವೇರ್ ಹೌಸ್ ಅಂದ್ರೇನೆ ಅದೇ ಹೇಳ್ತಾ ಇರೋದು, ಮ್ಯಾನ್ಷನ್. ನಾನ್ ಬೇಕಂದ್ರೆ ಹೇಳಿ ಇವತ್ತು ಕೊಡಿಸ್ತೀನಿ ನಿಮ್ಗೆ. ಯಾವ್ದ್ರಲ್ಲಿ? ನನ್ನ ಹತ್ರ ಒಂದ್ ಮನೆ ಇದೆ ಆಲ್ರೆಡಿ, ನಂದು ಇದೆ ಒಂದ್ ಮನೆ. ನಾನು ರಿವೀಲ್ ಮಾಡಕ್ಕಾಗಲ್ಲ. ಯಾವ್ದು ನೀನು ಇನ್ ಗೇಮ್ ಅಲ್ಲಿ ತಗೊಂಡಿದ್ದ? ಅಯ್ಯನಾರಪ್ಪ, ಅಯ್ಯನಾರ್ ಎಲ್ಲದೂ ಇದೆ ನನ್ನ ಹತ್ರ. ಆಂಡ್ರಾಯ್ಡ್ ಫೋನ್ ಕೊಡ್ತೀನಿ, ಆಂಡ್ರಾಯ್ಡ್ ಫೋನ್ ತಗೋತೀನಿ ಇವತ್ತು. ರಿಚ್ ಪಾರ್ಟಿ ಗುರು ನನಗೊಂದು ಕಾರ್ ಕೊಟ್ಬಿಡಿ ಬ್ರೋ, ಈ ತರದೊಂದು. ನೋಡಿ ಬ್ರೋ, ಇಲ್ಲಿ ನೋಡಿ ಇವ್ರು ಕೇಳ್ತಿದಾರೆ, ಯಾವ್ದು ಕೇಳ್ತಿದಾರೆ ನೋಡಿ. ಅಲ್ಲ ನಾನ್ ಏನಂದಿದ್ದೆ ಗೊತ್ತಾ, ನಾನೇ ನಿಮ್ಗೆ ಎಷ್ಟು ಬೇಕಷ್ಟು ಮೈನಿಂಗ್ ನಾನ್ ಕೊಡ್ತೀನಿ, ಮಾಡ್ತೀನಿ. ನನಗೆ ಈ ತರದೊಂದು ಕಾರ್ ಗ್ರೈಂಡಿಂಗ್ ಅವನೇ ಮಾಡ್ತಾನೆ, ಅವ್ನ್ಗೆ ಏನು ಕಮ್ಮಿ ಇಲ್ಲ, ಇಂತ ಕಮ್ಮಿ ಇಲ್ಲ ಅವ್ನ್ಗೆ. ನಾನ್ ಸತ್ತೀನಿ, ಊಟ ತಿನ್ಬೇಕು ನಾನ್ ಸತ್ತೆ. ಸಾಯ್ಲಿ ಡಾಕ್ಟರ್ EMS ಅವ್ರು ಸತ್ರು, XEMS ಅಂತ. ನಿನ್ನೆ ಗಾಡಿ ತಗೊಂಡು ಇವ್ರು ಒಳಗಡೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ? ಅಲ್ಲಿ ಮುಗ್ಬೇಕು, ಅಲ್ಲಿ ಪಾರ್ಕಿಂಗ್ ಇಲ್ಲ ತಗೊಂಡ್ರೆ ಒಂದ್ ವಾರ ಬ್ಯಾನ್ ಮಾಡ್ತಾರೆ. ಈ ಗಾಡಿ ತಗೊಂಡು ತಗೊಂಡೋಗ್ಬೋದು. ಏನಾಯ್ತು? ರೇಸಿಗೆಲ್ಲ ಯಾವ್ದು ಇದೆ ಬೆಸ್ಟಾ? ರೇಸಿಗೆಲ್ಲ ಇಲ್ಲ ರೇಸಿಗೆಲ್ಲ ಇದೆ. ಯಾವ್ದು ಹೇಳಿ? ರೇಸಿಗೆಲ್ಲ ಇದು ವರ್ತ್ ಇಲ್ಲ. ರೇಸಿಗೆಲ್ಲ ನೀವು ಇದು ಯಾವ್ದು ಹೇಳಿ? ಯಾವ್ದು ಟಚ್ ಮಾಡಂಗಿಲ್ಲ, ಕೋನ್ ಟಚ್ ಮಾಡಂಗಿಲ್ಲ, ಮಾಡಿದ್ರೆ ಹೋಯ್ತು. ಇದು ದುಡ್ಡು ಕೊಡ್ತೀವಲ್ಲ INR ಕಾರು, ಅದಾ? ಇಲ್ಲಿ ಬ್ಯಾಕ್ ಸೈಡ್ ಇದೆಯಲ್ಲ, ನಮ್ಮ ಬ್ಯಾಕ್ ಸೈಡ್ ಸೈಡ್ ಅಲ್ಲಿ ಇದೆಯಲ್ಲ, VIP ಕಾರ್ ತಗೋಬೇಕು. ಇದರಲ್ಲಿ PDM ಅಲ್ಲಿ ಬೇರೆ ಆಗಿದೆ, ಪ್ರಾಕ್ಟಿಕಲ್ ಇದೆ, ಮಾಡ್ತೀನಿ ನಾನು. ಇಲ್ಲ, ಅದು ಎಷ್ಟೇ ರೇಸಿಂಗ್ ಇದ್ರು ಅದ್ರ ಪಿಕಪ್ ಹಿಡಿಯಕ್ ಆಗಲ್ಲ. ಹಂಗೆ ಇಲ್ಲಿದೆ ಅಲ್ಲ ಗಾಡಿಗಳು ಇವ್ರ ಹತ್ರ.
ಅಲ್ಲಿ ಹೋಗೋದ ಏನ್ ನಡೀತೈತೆ ನೋಡೋದ. ನಾನು ರೆಂಟಿಗೆ ಆಲ್ಮೋಸ್ಟ್ ಅಲ್ಲೂ ಒಂದು 20 to 30,000 ಖರ್ಚು ಮಾಡಿದ್ದೀನಿ ನೋಡಿ. ನಾಕೋನ ಹೋಗೋದ ಅಲ್ಲೇ ಹೋಗೋದ. ಅಲ್ಲ ಅವ್ನು ಆಲ್ರೆಡಿ ಕಾರ್ ಎಷ್ಟಿದೆ ದುಡ್ಡು ನಿಮ್ಮ ಹತ್ರ ಈಗ? ಹತ್ರ ಎಲ್ಲಿ ಬ್ರೋ ಎಲ್ಲ ಮೈನಿಂಗ್ ಎಲ್ಲ ವ್ಯಕ್ತಿಗೆ ಕೊಡ್ತಾ ಇದ್ದೀನಿ, ಟೀಮಿಗೆ ಕೊಡ್ತಾ ಇದ್ದೀನಿ. ನನ್ನ ಹತ್ರ ದುಡ್ಡೇ ಇಲ್ಲ. ಒಂದು 35,000 ಏನೋ ಇದೆ ಅಷ್ಟೇ. ಆಲ್ಮೋಸ್ಟ್ ಅಲ್ಲಿ ಒಂದು 100 ಕೊಟ್ಟೆ. ಯಾವುದು ಐರನ್ ಎಲ್ಲ ಕೊಡ್ತಾ ಇದ್ದೀನಿ ಟೀಮಿಗೆ. ದುಡ್ಡು ಮಾಡೋಕ್ಕೆ ನನಗೆ ಬೇರೆ ಯಾವುದು ಇಲ್ಲ. ಇಲ್ಲ ಅಪಾರ್ಟ್ಮೆಂಟ್ ಹತ್ರ ಇದೀವಲ್ಲ, ಹೋಗಿ ನೋಡ್ಕೊಂಡ್ ಬರ್ತೀನಿ. ಉಲ್ಟಾ ಬಂದಲ್ಲ, ಇಲ್ಲಲ್ಲ. ಒಬ್ರು ಇವರು ಯಾರು ಕಡ್ಡಿ ಅಂತ ಇದಾರಲ್ಲ, ಒಬ್ರು ಒಣಕೋ ಕಡ್ಡಿನ ಯಾರು ಅವರು, ಹಾ ಅವ್ರ ಹತ್ರ ಮಾತಾಡಿದ್ದೆ ಒಂದ್ ದಿನ. ಹಾ ಬನ್ನಿ. ಹಾ ಏನ್ ಬರ್ತಾನಿಲ್ಲ. ಎಷ್ಟನೇ ಫ್ಲೋರ್? 666. 603 ಎಲ್ಲಿದೆಪ್ಪ ಅದು? ಹಾ ಇಲ್ಲೇ. ಇಲ್ಲ ಇಲ್ಲ, ಅವ್ರ ಹತ್ರ ಮಾತಾಡಿದ್ದೆ. ಅವರು ಒಂದ್ ಐರನ್ನಿಗೆ 70 to 80 rupees ಕೊಡ್ತೀನಿ ಅಂದಿದ್ರು. ಬ್ರೋ ಮೆಟೀರಿಯಲ್ಲು ಇಲ್ಲಿ ನನಗೆ ಕೊಡಿ, ನಾನು ಒಳ್ಳೆ ರೇಟಿಗೆ ಸೇಲ್ಸ್ ಮಾಡಿಸ್ಕೊಡ್ತೀನಿ ಆಯ್ತಾ? ಎಷ್ಟು ಒಂದ್ ಐರನ್ ಹೆಂಗ್ ಮಾಡ್ತೀರಾ ನೀವು? ನೀವು ಕೊಡಿ, ನಾನು ಆಮೇಲೆ ಮಾಡಿಸ್ಕೊಡ್ತೀನಿ ನಿಮಗೆ. ಎಷ್ಟಿದೆ ನಿಮ್ಮ ಹತ್ರ? ಆಲ್ರೆಡಿ ಕೊಟ್ಟಿದ್ದೀನಿ ಬ್ರೋ ಟೀಮಿಗೆ. ಒಂದು ಆಲ್ಮೋಸ್ಟ್ ಒಂದು 150-200 ಕೊಟ್ಟಿದ್ದೀನಿ. ಈಗ ಎಷ್ಟಿದೆ ಅಂದ್ರೆ ಸದ್ಯ ನನ್ನ ಹತ್ರ ಮೆಟೀರಿಯಲ್ ಮೆಟಲ್ ಅಲ್ಯೂಮಿನಿಯಮ್ 100 ಇದೆ, ಐರನ್ 20 ಇದೆ. ಇಲ್ಲ ಅಷ್ಟೆಲ್ಲ ಏನೂ ಆಗಲ್ಲ. ನೀವು ಹೋದ್ರೆ 1 hour 2 hour ಗ್ರೈಂಡ್ ಮಾಡ್ಬೇಕು, ಅರ್ಥ ಆಗ್ತಿದ್ಯಾ? ಮೈನಿಂಗ್ ಅಲ್ಲಿ ಬ್ರೋ ಆವಾಗ ಮಿನಿಮಮ್ ಅಂದ್ರು 1,000 2,000 ಮೆಟೀರಿಯಲ್ ಆಗುತ್ತೆ. ಗಾಡಿ ನೋಡ್ಕೊಳ್ಳಿ. ಆವಾಗ ಆಗುತ್ತೆ. ಬನ್ನಿ. ಬಂದ್ರಾ? ಬಂದೆ ಇಲ್ಲಿ ಹೊರಗಿದ್ದೀನಿ. ಬನ್ನಿ. ಇವತ್ತು ರೋಸಿ ಅವ್ರ ಗಾಡಿ ಇಲ್ಲ. ಯಾಕೆ? ಇಶ್ಯೂ ಆಗೈತಂತೆ. ಏನು ಇಶ್ಯೂ? ಮಿನಿಟ್ಸ್ ಆಯ್ತು ಅಂತ. ಅದು ಸ್ಕ್ವಾಕಲ್ಲೇ ಹಾಕಿ ಹೇಳ್ತೀನಿ. ಹೂಸ್ ಅವೈಬಲ್ ಅಂತ ಹಾಕಿದ್ದೀನಿ. ಸಾರಿ ಪಾಂಡು ಬ್ರೋ ಗರಾಜೆ ಮಾರ್ಕ್ ಮಾಡಿ. ಗ್ಯಾರೇಜ್ ಏನಾ? ನೋಡಕ್ ಗಾಡಿ ಸೈಕ್ ಆಗಿದೆ ಅಲ್ಲ ಇದು, ಒಂದು ರೇಸ್ ಗಾಡಿ ತರ ಇದು. ನಾನೀಗ ಹೋಗ್ಬೇಕು, ನಿಮಗೆ ಬೇರೆ ಒಂದು ಗಾಡಿ ಕೊಟ್ಟು ಹೋಗ್ತೀನಿ, ಹುಷಾರಾಗಿ ಯೂಸ್ ಮಾಡ್ಕೊಳ್ಳಿ. ಕೀ ಕೊಟ್ಟು ಹೋಗ್ತೀನಿ. ನಾನು ತಪ್ಪು ಮಾಡಿದೆ ಅಲ್ಲ ಇಲ್ಲಿ. ಆ ಕಡೆ ಹೋಗಿ. ನಾನು ಈ ಪ್ಲೇಸಲ್ಲಿ ನಿನ್ನೆ ಇದು ನೋಡಿದ್ನಲ್ಲ, ಸರಿ ತೋರಿಸ್ತೀನಿ, ಮಾರ್ಕ್ ಮಾಡ್ತೀನಿ. ಹೆಂಗೆ ಮಾಡ್ಬೋದು ಗೊತ್ತಾಗ್ತದೆ, ಚಂಟ್ಸ್ ಎಲ್ಲ ಸಖತ್ತು ಮಾಡ್ಬೋದು. ಈ ಪ್ಲೇಸ್ ಇದೆ ಅಲ್ಲ, ನನಗೆ ಸ್ವಲ್ಪ ಗರಾಜೆ ಮಾರ್ಕ್ ಮಾಡಿ. ನಾನು ಮಾಡಿದ್ದೀನಿ, ನಾನೇ ತಲೆಯಲ್ಲಿ ಮೆಸೇಜ್ ಮಾಡಿದ್ದೀನಿ. ಹಿಂಗ ಅದೇ ಗರಾಜ್ ರೈಟ್. ನೋಡೋಣ ಬ್ರೋ, ನನಗೆ ನಂಬರ್ ಇದೆಯಲ್ಲ ನಂದು, ಇದೆಯಾ ಇಲ್ವಾ? ಹಾ ಇದೆ ನಿಮ್ದಿದೆ. ಇದೆಯಾ ನೋಡಿ, ಹೋಗಿದ್ಯಾ? ಇದೆ ಬ್ರೋ.
ನೋಡಿ ಕೊಡಿ. ತಡಿ ಒಂದ್ ನಿಮಿಷ. ನೀವು ಹಂಗೆ ಸೆಂಡ್ ಮಾಡ್ಬಿಡಿ. ಮಾಡಿದ್ದೀನಿ ನೋಡಿ, ಕಳಿಸಿ ನೀವು. ನಂಬರ್ ಹೋಗಿದೆ. ಬಂತಾ? ನಿಮ್ದು ಬಂದಿಲ್ಲ ನೋಡಿ ಕಳ್ಸಿದ್ನಲ್ಲ. ಹಾ ಇವಾಗ ಬಂತು. ಕೇರಳ ಅಲ್ಲಿ ಏನು ಫ್ರೆಂಡ್ ಅಂದ್ರೆ ಹೆಂಗೆ ಮುಂದ್ಗಡೆ ನಿಲ್ಸ್ಬೇಕು, ಹೆಂಗ್ ನಿಲ್ಸ್ಬೇಕು? ಮುಂದೆ ನಿಲ್ಸ್ಬೇಕು, ಮುಂದೆ ಹೋಗಿ ರಿವರ್ಸ್ ಇಂದ ನಿಲ್ಸು. ಟಚ್ ಮಾಡ್ಬೇಡ, ಕೋನ್ಸ್ ಟಚ್ ಮಾಡ್ಬೇಡ ಯಾವ್ದು. ಎಷ್ಟು? ಇದು 9 lakhs. ಏಯ್ ಪ್ರಿನ್ಸು, ಹೇಳಿ ಬ್ರೋ. ಏನಿಲ್ಲಪ್ಪ, ಸುಮ್ಮನೆ ಕತೆ. ಬಾ ಎಲ್ಲರೂ ಹೋಗೋಣ, ಸುಮ್ಮನೆ ಸುತ್ತ. ನನ್ನ ಕೆಲಸ ಇದೆಯಾ? ಇಲ್ಲ ನಾನು ಸಿಟಿನೇ ಬಿಡ್ತಾ ಇದ್ದೆ ಈಗ. ವೈ ಇದು ಯಾರಪ್ಪ? ಮೀಟಿಂಗ್ ಇತ್ತು ಬ್ರೋ, ಒಂದು ಎಮರ್ಜೆನ್ಸಿ ಕಾಲ್ ಬಂತು, ಹೋಗ್ಬೇಕು. ಯಾರಿದು? ಹಲೋ, ಏನ್ ಬಾಯಿ, ಎಲ್ಲಿದ್ದೀರಾ? ಯಾರು? ನಾನು ಪ್ರಿನ್ಸ್ ಅಂತ ಅಂದ್ಬಿಟ್ಟು. ನನ್ನ ಹೆಸರು ಯಾರು? ಗೊತ್ತಿಲ್ಲ ನಿಮ್ಮ ಹೆಸರು ಯಾರಂತ ಗೊತ್ತಿಲ್ಲ. ನೀವು ಹೊಡೆದ್ರೆ ಈ ತರ ಹಾಕಿರೋರು ನಮ್ಮ ಫ್ರೆಂಡ್ಸ್ ಅವರೇ ಅನ್ಕೊಂಡೆ. ನೀವಲ್ಲ ಬಿಡಿ. ಹೌದು, ಅದಕ್ಕೆ ಕೇಳ್ದಪ್ಪ. ಮಾಸ್ ತೆಗೀರಿ ನೋಡೋಣ. ಹೆಲ್ಮೆಟ್ ತೆಗೀರಿ ಬ್ರೋ, ನೋಡೋಣ ನೀವೇನಾ ಅಲ್ಲ ಅಂತ. ಅಲ್ಲ, ನಿಮ್ಮ ಫೋನ್ ಯಾವತ್ತೂ ಸ್ವಿಚ್ ಆಫ್ ಇರೋದಾ ಏನ್ ಕತೆ? ಚಾರ್ಜ್ ಗೀರ್ಜ್ ಹಾಕಲ್ವಾ? ವರ್ಕಿಂಗ್ ಐತಪ್ಪ. ಅಲ್ಲಿ PDM ಅಲ್ಲಿ ಕಸ್ಟಮರ್ ಅವ್ರು ನೋಡಿ, 2-3 ಜನ. ಬ್ರೋ ಗಾಡಿ ತಗೊಳ್ಳಿ. ಗಾಡಿ ಬೇಕಾ ನಿಮ್ಗೊಂದು? ಬೈಕ್ ಕೊಟ್ಬಿಡಿ. ಬೈಕ್ ಇದೆನಾ? ಬೈಕ್ ಬೇಕಾ? ತಗೊಳ್ಳಿ. ಬೈಕ್ ಕೊಡಿ. ಹೊರಟ್ರಿ? ಹಾ ಹೊರಟೆ. ಸ್ವಲ್ಪ ಮೀಟಿಂಗ್ ಐತೆ. ಇವತ್ತು ನೈಟ್ ಇರ್ತೀರೇನ್ ಫ್ರೀ? ಅದು ನಿಂಗೆ ಹೇಳ್ಬೇಕಿತ್ತು, ತಲೆಯಲ್ಲಿ ಹೇಳ್ತೀನಿ ಬಿಡಪ್ಪ. ಫುಲ್ ಬಿಸಿ ಆಗ್ಬಿಟ್ಟಿದ್ದೀನಿ. ಸರಿ. ಅದು ಒಂದು ಪ್ರೋಗ್ರಾಮ್ ಐತೆ. ಸ್ಪೀಡಾಗಿ ಹೋಗ್ಬಾರ್ದ ಇದ್ರಲ್ಲಿ? ಸ್ಪೀಡಾಗಿ ಹೋಗ್ಬಾರ್ದು. 60 ಮೇಲೆ ಹೋಗ್ಬೇಡ. ಬರಲ್ಲ ನಾನು. 60 ಮೇಲೆ ಹೋಗ್ಬೇಡ, 30 ಹೋಗು ಬೆಟರ್. ಬೈಕ್ ಕೊಡ್ತಾ ಇದ್ದೀನಿ ನಾನು ಟ್ರೈನಿಂಗ್. ಬೈಕ್ ಗುರು, ಬೈಕ್ ಅಷ್ಟೇ. ನೀನು ಥಿಯರಿ ಬಿ ಮಾಡ್ಬೇಕು. ಅದಕ್ಕೆ ಮಂಜೂರೇ ಥಿಯರಿ ಬಿ ಬಂದು ಕಾರ್ದು. ವಾಟ್ ದ ಫಕ್, ನಾನು ಬೈಕ್ ಮಾಡ್ತಾ ಇದ್ದೀನಿ ಗುರು. ಬೈಕ್ ಮಾಡು. ಪೊಲೀಸ್ ಅವರು ಎಲ್ಲಾ ಡ್ರೈವಿಂಗ್ ಲೈಸೆನ್ಸ್ ಒಂದೇ ಅಂತಾರೆ. ಒಂದೇನಾ? ಬೈಕ್ ಕಾರೇ ನೋಡಲ್ಲ. ಅವನ್ ಗುರು ಅವನು. ನೋಡ್ಕೊಂಡು ಗಾಡಿ ಓಡಿಸ್ಗುರು ಒಂದ್ ಸ್ವಲ್ಪ ಆರಾಮ್ಸೆ. ಸರ್ ಅದ್ ನಂತಲ್ಲದು. ಆ ಕಾರ್ ಕಿತ್ತಿ ಅಲ್ಲಿ ಬಂದಿದ್ದು. ಆ ಕಾರ್ ರಾಂಗ್ ರೂಟ್ ಅಲ್ಲಿ ಹೋಗ್ಬಾರ್ದಾ? ರಿವರ್ಸ್ ಬರ್ಬೇಕಾ? ಬ್ರೋ ಅದು ರಿಯಲ್ ಅಲ್ಲ. ಅಯ್ಯೋ ಇದೇ ಹೇಳ್ತಾ ಇರೋದು ನಾನು. 2 ನಿಮಿಷ ಕಾಲ್ ಕೊಟ್ಟೆ ನನಗೆ.
ರೇಡಿಯೋಲ್ ಕಾಲ್ ಕೊಟ್ಬಿಡಿ, ಇಲ್ಲೇ ಮಾತಾಡಿ. ಡ್ರೈವಿಂಗ್ ಸ್ಕೂಲ್ ಹತ್ರ ಸೇಲ್ಸ್ ಬೇಕಾ ಜ್ವರ ಹೋಗ್ಬೇಕಾ? ಮೆತ್ತಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಈ ಪ್ರೆಸ್ ಮಾಡೋದು. ರೋಜಿ ಅವರೇ ಗಾಡಿ ಮುಂದೆ ತಗೊಬನ್ನಿ, ಈ ಪಂಪಲ್ಲಿ ಹಾಕದ. ಆಯ್ತು, ಹೋದ್ರು. ಬನ್ನಿ ಈ ಕಡೆ. ಚಾರ್ಜ್ ಖಾಲಿ ಆದ್ಮೇಲೆ ಅದೇ ಡಿಸ್ಕನೆಕ್ಟ್ ಆಯ್ತದ ಬಿಡಿ. ಕಲೆಕ್ಟ್ ಮಾಡ್ಕೊಂಡೆ ನಾನು. ಆಯ್ತಾ, ಸಿಟಿ ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೊ. ಕೊಟ್ಟವ್ರಲ್ಲ ಅಲ್ಲೇ ಕೊಟ್ರಾ? ಹಂಗಾರೆ ಯಾವ್ದಾರ ಒಂದ್ ಮಾಡಿದ್ರೆ ಸಾಕಾ? ಬೈಕ್ ಡ್ರೈವಿಂಗ್ ಲೈಸೆನ್ಸ್ ತೋರಿಸ್ತೈತೆ ಇಲ್ಲಿ. ನಂದು ಕಾರ್ದೇ ಇರೋದು, ನನ್ನ ಬೈಕ್ ಇಲ್ಲ. ಬೈಕ್ ಕಾರ್ದ ಏನ್ ಮಾಡ್ಕೋಬೇಕು? ಬಿನಾ ಥಿಯರಿ ಸಿ ಬಂದು ಟ್ರಕ್ದು. ಆಗ್ತಾರೆ ಹೆಂಗಂದ್ರೆ ಮಾತಾಡಕ್ ಆಗಲ್ಲ ಇರಿ. ಶಿವ್ ಬ್ರೋ ಎಲ್ಲಿದ್ರಿ? ನಾನು ಪೆಟ್ರೋಲ್ ಬಂಕ್ ಹತ್ರ ಇದ್ದೆ. ಬನ್ನಿ, ಕಾರ್ ಎತ್ಕೊಂಡು ಬನ್ನಿ, ಇಲ್ಲೇ ಇದೇನೆ. ಇದ್ದೀರಾ? ಸ್ಯಾಂಡಿ ಶೋರ್ಸ್ ಫಿಶ್ ಸ್ಟೋರ್ ಹತ್ರ ಫಿಶಿಂಗ್ ಮಾಡ್ತಾ ಇದ್ದೇನೆ ಅಲ್ಲೇ. ಬಾಬು ಬೈಕಲ್ಲಿ ಟಾಪ್ ಸ್ಪೀಡ್ ಎಷ್ಟು ಹೋಗ್ಬೋದು? 60 ಮಾತ್ರ ಹೋಗು. ಸ್ಲೋ ಆಗಿ ಹೋಗಿ ಆರಾಮಾಗಿ ಸಿಗುತ್ತೆ. ಆ ಕಡೆ ಈ ಕಡೆ ಎಡ್ಜಸ್ಟ್ ಟಚ್ ಮಾಡ್ಬಿಡಿ ಅಷ್ಟೇ.